ಸೊ ಇದು ಒಂದು ವರ್ಷ ಭವಿಷ್ಯ ಅಂತ ಒಂದು ಬುಕ್ಕು. ನನಗೆ ತುಂಬ ಫೇವ್ರೇಟು. ಯಾಕೆ ಅಂದರೆ ನಂಗೆ ಯಾರಾದರೂ ಪರಿಚಯ ಆದರೆ ಇಲ್ಲ ಫ್ರೆಂಡ್ಸ್ ಆದರೆ ಆಮೇಲೆ ಕ್ರಶ್ ಆದರೆ ಈ ಬುಕ್ನ ರೆಫರ್ ಮಾಡೋದು ನಾನು. ಏನಕ್ಕೆ ಅಂತಂದರೆ ಇದರಲ್ಲಿ ರಾಶಿ ಕೊಟ್ಟಿದ್ದಾರೆ. ಆ ಅಕ್ಷರಗಳು ಯಾವುದು ಅಂತ ಹೋಲುತ್ತೆ. ಆ ಅಕ್ಷರಗಳ ಪ್ರಕಾರ ಆ ರಾಶಿಯ ಪ್ರಕಾರ ಅವರ ಕ್ಯಾರೆಕ್ಟರ್ ಏನು ಅಂತ ಹೇಳುತ್ತೆ. ಅವ್ರಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅಥವಾ ಅವ್ರು ಹೇಗೆ ಏನು, ಆಮೇಲೆ ಅವರ ಶುಭ ಸಂಖ್ಯೆ, ದಿನ, ಶುಭ ದಿನ, ಶುಭ ರತ್ನ, ದಿಕ್ಕು, ಆಮೇಲೆ ಅವ್ರು ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಆಮೇಲೆ ಅವ್ರಿಗೆ ಯಾವ ವರ್ಣ ಇಷ್ಟ ಬೆಸ್ಟ್ ಅಂತ ಹೇಳುತ್ತೆ. ಅದೊಂಥರ ಕ್ಯೂರಿಯಾಸಿಟಿ. ನಾನು ನಂಬ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂಥರ ನನಗೆ ಖುಷಿ ಆಗುತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಒಂದು ಎಕ್ಸೈಟ್ಮೆಂಟು. ಆಮೇಲೆ ಅದು ನಿಜಾನ ಇಲ್ವಾ ಅಂತ ಅವರೇ ಹೇಳಬೇಕೇನೋ ಗೊತ್ತಿಲ್ಲ. ಬಟ್ ನನ್ನ ಕ್ವಾಲಿಟೀಸ್ ಸ್ವಲ್ಪ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ 90% ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಒಂದು ನಂಬಿಕೆ ಅಲ್ವಾ. ಸೊ ಹಾಗಾಗಿ ಈ ಬುಕ್ ಯಾವಾಗಲೂ ರೆಫರ್ ಮಾಡ್ತೀನಿ ನಾನು. ಸೊ ಈಗ ವೃಷಭ ರಾಶಿ ನೋಡೋಣ. ಇದು ನನ್ನ ರಾಶಿ, ಹಾಗಾಗಿ ಇದು ಫಸ್ಟ್ ಇದನ್ನೇ ಓದ್ತೀನಿ. ನಕ್ಷತ್ರ ಬಂದು ಕೃತಕ 1, 3, 4, ರೋಹಿಣಿ ಮತ್ತು ಮೃಗಶಿರ 1, 2ಕ್ಕೆ ಹೋಲುತ್ತೆ. ಅಕ್ಷರಗಳು ಬಂದು ಇ, ಉ, ಎ, ಓ, ವಾ, ವಿ, ಉ, ವೇ, ಓ ಆಗಿದ್ದರೆ ಹೋಲುತ್ತೆ ಅಂತ ಹೇಳಿದ್ದಾರೆ. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂದರೆ, ವೃಷಭ ರಾಶಿಯಲ್ಲಿ ಜನಿಸಿರುವುದರಿಂದ ನಿಮಗೆ ಆತುರವಿರುವುದಿಲ್ಲ. ನಿಧಾನ ಸ್ವಭಾವ, ಕಾರ್ಯಮಾರ್ಗದಲ್ಲಿ ಹೋಗಲು ಇಚ್ಛಿಸುತ್ತೀರಿ. ಆತುರಪಡಿಸಿದರೆ ನಿಮಗಾಗದು. ಸ್ಥಿರವಾದ ಪ್ರೇಮಾನುರಾಗಗಳು ಇರುತ್ತದೆ. ಶಾಶ್ವತವಾಗಿ ನಿಲ್ಲುವ ಕೆಲಸಗಳನ್ನು ಮಾಡಲು ಇಚ್ಛಿಸುತ್ತೀರಿ. ವಿನಯ ವಿಧೇಯತೆಗಳಿರುತ್ತದೆ. ನಿಶ್ಚಯಾತ್ಮಕ ಮನೋಭಾವಗಳು ನಿಮ್ಮದು. ಪಟ್ಟು ಹಿಡಿದು ಕೆಲಸ ಮಾಡುವುದು, ಸಹನೆ, ಕಾರ್ಯದೀಕ್ಷೆ ಇರುತ್ತದೆ. ಜಾಗರೂಕತೆ, ಪ್ರಾಪಂಚಿಕ ಜ್ಞಾನ, ಪ್ರತಿಫಲಾಪೇಕ್ಷೆ, ಪ್ರಾಪಂಚಿಕ ಸುಖಾಪೇಕ್ಷೆ ಇರುತ್ತದೆ. ಹಠದ ಸ್ವಭಾವ, ದೃಢ ಸಂಕಲ್ಪ, ಬಲವಾದ ನಂಬಿಕೆ ಇರುತ್ತದೆ. ಮಹತ್ವಾಕಾಂಕ್ಷೆ ಇರುತ್ತದೆ. ಎಲ್ಲರಿಗಿಂತ ಶ್ರೇಷ್ಠವಾಗಿರುವುದಕ್ಕೆ ಪಡುತ್ತೀರಿ. ಸಂಪ್ರದಾಯ ಪಾಲನೆ, ಆಚಾರಕ್ಕೆ ಅಂಟಿಕೊಂಡಿರುವುದು, ಬದಲಾವಣೆ ಹೊಂದದವರು, ಹೊರ ಪ್ರಭಾವಗಳಿಗೆ ಒಳಗಾಗದವರು ಆಗಿರುತ್ತೀರಿ. ನಿಮ್ಮನ್ನು, ನಿಮ್ಮ ಮನೋಭಾವನೆಗಳನ್ನು ಬದಲಾಯಿಸುವುದು ಕಷ್ಟ. ನಿಮಗೆ ಒಳ್ಳೆಯ ಸ್ನೇಹಿತರಿರುತ್ತಾರೆ, ಕೆಲವೇ ಸ್ನೇಹಿತರಿರುತ್ತಾರೆ. ಒಳ್ಳೆಯ ಆಹಾರ ಇಷ್ಟಪಡುತ್ತೀರಿ. ಅಲಂಕಾರ ಪ್ರಿಯರು, ಯಾರನ್ನತೆಗೂ ಹೋಗುವುದಿಲ್ಲ. ನಿಮ್ಮನ್ನು ಯಾರಾದರೂ ಕೆಣಕಿದರೆ ಸುಮ್ಮನೆ ಬಿಡುವುದಿಲ್ಲ. ಒಬ್ಬರೇ ಹೋರಾಡುತ್ತೀರಿ. ಯಾರನ್ನೂ ಸಹಾಯಕ್ಕೆ ಕರೆಯುವುದಿಲ್ಲ. ಯಾವುದೇ ಸಂಸ್ಥೆಯಲ್ಲಿ ನಿಷ್ಠೆಯಿಂದ ನ್ಯಾಯ ರೀತಿಯಲ್ಲಿ ಕೆಲಸ ಮಾಡುತ್ತೀರಿ. ಅನ್ಯಾಯವನ್ನು, ಅನೀತಿಯನ್ನು ಸಹಿಸುವುದಿಲ್ಲ. ಸಾಮಾನ್ಯವಾಗಿ ಕೋಪ ಬರುವುದಿಲ್ಲ. ಬಂದರೆ ಬೇಗ ಶಾಂತವಾಗುವುದಿಲ್ಲ. ಸಂಗೀತ, ಸಾಹಿತ್ಯ, ಕಾವ್ಯ ರಚನೆ ಕಡೆ ಮನಸ್ಸಿರುತ್ತದೆ. ಪ್ರಾಪಂಚಿಕ ಸುಖಾಪೇಕ್ಷೆ, ಸ್ವಾಭಿಮಾನ ಹೆಚ್ಚಾಗಿರುತ್ತದೆ. ಮೊಂಡು ಸ್ವಭಾವ, ಜಿಗುಟುತನ, ಯಾವುದೇ ವಿಷಯದ ಬಗ್ಗೆ ಬೇರೆಯವರ ಜೊತೆ ಸಮಾಲೋಚಿಸುವುದಿಲ್ಲ. ಯಾವುದೇ ವಿಷಯದಲ್ಲಿ ಬೇಜಾರುಪಡಿಸಿದರೆ ಸಿಟ್ಟು, ಅಸಮಾಧಾನ ಬಹಳ ಕಾಲವಿರುತ್ತದೆ. ಇದು ಹುಟ್ಟುಗುಣವಾಗಿರುತ್ತದೆ. ಸ್ವಾರ್ಥ ಮನೋಭಾವನೆ ಇರುತ್ತದೆ. ಸಾಮಾನ್ಯವಾಗಿ ನಿಶ್ಚಲವಾಗಿ ಶಾಂತವಾಗಿ ಇರುತ್ತಾರೆ. ಮನೋವಿಕಾರಗಳು, ಭಾವೋದ್ರೇಕ, ಮೋಹ, ಅನುರಾಗಗಳು ಬಲವಾಗಿದ್ದರೂ ಬುದ್ಧಿ ಮಾತ್ರ ಇದಕ್ಕೆ ವಶವಾಗದೆ ಮೊಂಡು ಸ್ವಭಾವದವರಾಗಿರ್ತೀರಿ. ನಿಮ್ಮ ತತ್ವಗಳಿಗೆ ಬದ್ಧರಾಗಿರುತ್ತೀರಿ, ಬದಲಾಗುವುದಿಲ್ಲ. ಬಲವಾದ ಆತ್ಮಶಕ್ತಿ ಇದ್ದು ನಿರಂತರ ಪ್ರಯತ್ನಗಳಿಂದ ಒಳ್ಳೆಯ ಅಭಿಪ್ರಾಯ ಹೊಂದಿ ಕಾರ್ಯಸಾಧನೆ ಮಾಡುತ್ತೀರಿ. ಇದರ ಪರಿಣಾಮ ಬಲವಾದ ಆಡಳಿತ ಶಕ್ತಿ ಹೊಂದಿ ಉನ್ನತ ಮಟ್ಟಕ್ಕೆ ಇರುತ್ತೀರಿ. ನೀವು ಯಾವುದೇ ಮಾರ್ಗದಲ್ಲಿ ಹೋದರೂ ಕಾರ್ಯಸಾಧನೆ ಮಾಡುತ್ತೀರಿ. ನೀವು ಹೋಗುವ ಮಾರ್ಗ ಸರಿಯಾಗಿರುತ್ತದೆ. ಚಿಕ್ಕ ವಿಷಯಗಳನ್ನು ಬೇಸರದಿಂದಲೇ ಪರಿಷ್ಕರಿಸುತ್ತೀರಿ. ಯಾವುದೇ ಜಗಳದ ಪರಿಸ್ಥಿತಿ ಉಂಟಾದರೆ ಅದಕ್ಕೆ ನೀವೇ ಕಾರಣರಾಗಿರುತ್ತೀರಿ. ವಿರಾಮವಿಲ್ಲದೆ ದುಡಿಯುವುದರಿಂದ ನಿಮ್ಮ ಕಾಯಿಲೆಗೆ ನೀವೇ ಕಾರಣರಾಗಿರುತ್ತೀರಿ. ಏನೇ ಇರಲಿ, ಹೇಗೆ ಇರಲಿ, ನೀವು ಶಾಂತವಾದ ಜೀವನ ನಡೆಸುತ್ತೀರಿ. ಚೆನ್ನಾಗಿದೆ ಅಲ್ವಾ? ನಿಮ್ಮದು ವೃಷಭ ಆಗಿದ್ದರೆ ಮತ್ತೆ ಕಾಮೆಂಟ್ ಮಾಡೋದು ಮರಿಬೇಡಿ. ನಿಮಗೆ ಬೇರೆ ರಾಶಿ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ, ಮತ್ತೆ ತಿಳಿಸ್ಕೊಡ್ತೀನಿ. Thank you.